ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮಾಯ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಬೆಳಗ್ಗೆ 5:30ಇಂದನೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಂತರ ಅಡುಗೆ ಕೆಲಸನ ಮಾಡ್ಕೊಳ್ಳೋಣ ಅಂಥೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ನಾನಿಲ್ಲಿ ಜೀರಿಗೆ, ಮೆಂತ್ಯ ಮತ್ತು ಧನಿಯಾ ಹಾಕಿಬಿಟ್ಟು ಒಂದು ಗ್ಲಾಸಷ್ಟು ನೀರನ್ನು ಕಾಯಿಸ್ಕೊಂಡು ಕುಡಿತೀನಿ. ಇದು ನನ್ನ ಬೆಳಗಿನ ಒಂದು ರೊಟೀನ್ ಅಂತಲೇ ಹೇಳ್ಬೋದು. ಅದಾದ ನಂತರ ನಾನು ಅಡುಗೆ ಕೆಲಸನ ಶುರು ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಆಲೂಗಡ್ಡೆ ಪಲ್ಯನ ಮಾಡ್ಕೋತಾ ಇದ್ದೀನಿ. ಮಾಮೂಲಿ ನಾವು ದೋಸೆಗೆಲ್ಲ ಮಾಡ್ತೀವಲ್ಲ, ಆ ರೀತಿಯಾಗಲ್ಲ. ಈ ಒಂದು ಪಲ್ಯನ ನೀವು ಚಪಾತಿ ಮತ್ತು ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಸೂಪರಾಗಿ ಬರುತ್ತೆ. ಮೊದಲನೇದಾಗಿ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ, ಒಂದು ಟೊಮೊಟೊ, ಒಂದು ಈರುಳ್ಳಿ ಮತ್ತು ಒಂದು 2 ಹಸಿರು ಮೆಣಸಿನಕಾಯಿ, ಖಾರಕ್ಕೆ ಬೇಕಾದರೆ ನೀವು ಹಾಕ್ಕೋಬೋದು ಅಥವಾ ಹಾಗೆ ಕೂಡ ಮಾಡ್ಕೋಬೋದು. ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಅದಾದ ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಆಲೂಗಡ್ಡೆನ ಹಾಕೋತಾ ಇದ್ದೀನಿ. ಈ ರೀತಿಯಾಗಿ ಒಂದು ಆಲೂಗಡ್ಡೆ ಪಲ್ಯನ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಸೂಪರಾಗಿ ಬರುತ್ತೆ. ಮತ್ತು ಇದು ಪೂರಿಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ, ಈ ಒಂದು ಈರುಳ್ಳಿ, ಟೊಮೊಟೊ ಎಲ್ಲ ಮೆತ್ತಗಾದಮೇಲೆ ನಾನು ಹೆಚ್ಚಿರುವಂಥ ಆಲೂಗಡ್ಡೆನ ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾದ ನಂತರ ಅದು ಬೇಯಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನು 1 ಗ್ಲಾಸ್ ಆಗುವಷ್ಟು ಅಥವಾ 1 ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಮೊದಲು ನಾನು ಆಲೂಗಡ್ಡೆನ ಬೇಯಿಸ್ಕೊಳ್ತೀನಿ. ನೋಡಿ, ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಆಲೂಗಡ್ಡೆ ತುಂಬ ಬೇಗನೆ ಬೆಂದ್ಬಿಡುತ್ತೆ. ನೋಡಿ, ಇದಾಗಿದೆ. ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಅನ್ನುವಂಥ ಸಮಯದಲ್ಲಿ ನಾನು ಇದಕ್ಕೆ ಒಂದು ಪೌಡರ್ಗಳನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ, ಅಚ್ಕಾರದ ಪುಡಿ, ನಂತರ ನಾನಿಲ್ಲಿ ಪಲ್ಯದ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ, 1.5 ಟೀ ಸ್ಪೂನಷ್ಟು. ನಂತರ ಸ್ವಲ್ಪ ಧನಿಯಾ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ 2 ಚಿಟಿಕೆ ಆಗುವಷ್ಟು ಗರಂ ಮಸಾಲ, ಇದಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಸಾಲೆಗಳನ್ನು ಹಾಕಾದ್ಮೇಲೆ ಒಮ್ಮೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಸ್ವಲ್ಪ ಗಟ್ಟಿಯಾಗಿದೆಯೋ ಅಥವಾ ಸ್ವಲ್ಪ ತೆಳುವಾಗಬೇಕು ಅಂತೇಳಿ. ನೀರು ಬೇಕಿತ್ತು ಅಂದರೆ ಈ ಸಮಯದಲ್ಲಿ ಸೇರಿಸ್ಕೋಬೋದು. ಕೊನೆಯಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಅಥವಾ ಒಂದು 3 ನಿಮಿಷಗಳ ಕಾಲ ಈ ರೀತಿ ಬೇಯಿಸ್ಕೊಂಡ್ರೆ ತುಂಬಾ ಸೂಪರಾಗಿರುವಂಥ ಈ ಒಂದು ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ನಂತರ ಈ ಕಡೆ ನಾನಿಲ್ಲಿ ಜವಳಿಕಾಯಿ ಅಥವಾ ಕೆಲವೊಬ್ಬರು ಇದನ್ನು ಗೋರಿಕಾಯಿ ಅಂತ ಹೇಳಿ ಕೂಡ ಕರೀತಾರೆ, ಅದರ ಒಂದು ಡ್ರೈ ಪಲ್ಯನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಬಾಣಲೆನಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಇದಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ನಂತರ ಇದಕ್ಕೂ ಸಹಿತವಾಗಿ 1 ಮೀಡಿಯಮ್ ಸೈಜಿನ ಟೊಮೊಟೊ, 1 ಈರುಳ್ಳಿ ಮತ್ತು ಒಂದು 2-3 ಹಸಿರು ಮೆಣಸು. ನಾನು ಮೊದಲೇ ಹೇಳಿದಾಗೆ ಕೆಲವೊಬ್ಬರು ಹಸಿರು ಮೆಣಸು ಬಳಸೋದಿಲ್ಲ, ಅಂಥವ್ರು ಇದನ್ನು ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಇದಷ್ಟನ್ನು ಬಾಡಿಸ್ಕೊಳ್ಳಿ. ಇದು ಸ್ವಲ್ಪ ಬೆಂದಿದೆ ಅನ್ನುವಂಥ ಸಮಯದಲ್ಲಿ ನಾನಿಲ್ಲಿ 1 ವಿಜಲ್ ಕೂಗಿಸಿರೋವಂಥ ಗೋರಿಕಾಯಿ ಅಥವಾ ಜವಳಿಕಾಯಿ ಏನು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅದನ್ನು 1 ವಿಜಲ್ ಕೂಗಿಸ್ಕೊಂಡು ಅಂದರೆ ಬೇಯಿಸ್ಕೊಂಡಿದ್ದೀನಿ. ಬೇಯಿಸಿರೋವಂಥ ಈ ಒಂದು ಗೋರಿಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಅರಿಶಿಣದ ಪೌಡ್ರನ್ನು ಸೇರಿಸಾದ್ಮೇಲೆ ನಾನೊಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿ ತೆಂಗಿನಕಾಯಿ, ಪಲ್ಯದ ಪೌಡ್ರು ಸ್ವಲ್ಪ ಹಾಕಿದ್ದೆ, 1 ಟೀ ಸ್ಪೂನಷ್ಟು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಷ್ಟನ್ನು ತರಿಯಾಗಿ, ನೀರು ಹಾಕಬಾರ್ದು, ಹಾಗೆಯೇ ಡ್ರೈ ಆಗಿ ನಾವು ಮಿಕ್ಸಿ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಅಚ್ಕಾರದ ಪೌಡರು ನೋಡಿಕೊಂಡು ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಅಥವಾ ಕಡಿಮೆ ಬೇಕಾದರೆ ಕಡಿಮೆ ಕೂಡ ಸೇರಿಸ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಒಂದು 3-4 ನಿಮಿಷಗಳವರೆಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮನ್ನು ಆದಷ್ಟು ಕಡಿಮೆ ಊರಿನಲ್ಲಿ ಬೇಯಿಸ್ಕೊಂಡ್ರೆ ನಮ್ಮ ಈ ಒಂದು ತುಂಬಾ ಸೂಪರಾಗಿರುವಂಥ ಗೋರಿಕಾಯಿ ಪಲ್ಯ ಕೂಡ ರೆಡಿಯಾಗುತ್ತೆ. ಇದು ಕೂಡ ಅಷ್ಟೇ, ಚಪಾತಿ ಮತ್ತು ರೊಟ್ಟಿಗೆ ತುಂಬಾ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ. ನಂತರ ಈ ಕಡೆ ಕುಕ್ಕರಲ್ಲಿ ಸಾರಿಗೆ ಬೇಳೆ ಮತ್ತು ಟೊಮೊಟೊನ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಜೊತೆಗೆ ಈ ಕಡೆ ಚಪಾತಿ ಕೂಡ ಲಟ್ಟಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟನ್ನು ನಾನು ಮೊದಲೇ ಕಲಸಿಟ್ಕೊಂಡಿದ್ದೆ, ಅದು ಸ್ವಲ್ಪ ನೆನಿಬೇಕಲ್ವ, ಅದಕ್ಕೋಸ್ಕರ ಮೊದಲೇ ಹಿಟ್ಟನ್ನು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ. ತುಂಬ ಚೆನ್ನಾಗಿ ನೆಂದ್ಕೊಂಡಿದೆ. ಈಗ ನಾನು ಚಪಾತಿಗಳನ್ನು ಲಟ್ಟಿಸ್ಕೊತಾ ಇದ್ದೀನಿ. ಲಟ್ಟಿಸ್ಬಿಟ್ಟು ಅದೇ ತಕ್ಷಣದಲ್ಲಿ ನಾನು ಒಂದೊಂದೇ ಚಪಾತಿಗಳನ್ನು ಬೇಯಿಸ್ಕೊಳ್ತೀನಿ ಕೂಡ. ಎರಡೂ ಬದಿ ನೀಟಾಗಿ ಈ ರೀತಿಯಾಗಿ ಫ್ಲೇಮನ್ನು ದೊಡ್ಡ ಊರಿನಲ್ಲೇ ಇಟ್ಕೊಂಡು ಈ ರೀತಿ ಚಪಾತಿಗಳನ್ನು ಎರಡೂ ಕಡೆಯೂ ಬೇಯಿಸ್ಕೊಳ್ತಾ ಇದ್ದೀನಿ. ಎಲ್ಲ ಚಪಾತಿಗಳನ್ನು ಲಟ್ಸಾದ್ಮೇಲೆ ನಾನು ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಈ ಕಡೆ
ತಟ್ಟೆಗೆ ತಿಂಡಿ ಕೂಡ ಹಾಕಿಡ್ತಾ ಇದ್ದೀನಿ, ಜೊತೆಗೆ ಲಂಚ್ ಬಾಕ್ಸ್ ಕೂಡ ಕಟ್ತಾ ಇದ್ದೀನಿ. ನಾನು ಏನು ತಿಂಡಿ ಮಾಡಿರ್ತೀನೋ ಅದನ್ನೇ ಬಾಕ್ಸಿಗೆ ಕೂಡ ಹಾಕ್ತಾ ಇದ್ದೀನಿ. ದೊಡ್ಡೋಳಿಗೆ ಇವತ್ತು ರಜಾ ಇದೆ, ಚಿಕ್ಕವಳಿಗೆ ಮಾತ್ರ ಸ್ಕೂಲ್ ಇದೆ, ಎಕ್ಸಾಮ್ ನಡೀತಾ ಇದೆ. ದೊಡ್ಡೋಳಿಗೆ ಸ್ಟಡಿ ಹಾಲಿಡೇಸು, ಅದಕ್ಕೋಸ್ಕರ ಅವಳು ಸ್ವಲ್ಪ ಲೇಟಾಗಿ ಹೇಳ್ತಾಳೆ ರಜಾ ಇರೋದ್ರಿಂದ. ಚಿಕ್ಕ ಮಗಳು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ, ಅವಳೊಬ್ಬಳಿಗೆ ನಾನಿಲ್ಲಿ ಲಂಚ್ ಬಾಕ್ಸನ್ನು ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಈ ಕಡೆ ನಾನು ಸಾಂಬಾರಿಗೆ ಟೊಮೊಟೊ ಮತ್ತು ಬೇಳೆ ಬೇಯಿಸಿದ್ನಲ್ಲ, ಅದಕ್ಕೆ ಒಗ್ಗರಣೆ ಹಾಕಿಬಿಟ್ಟು ನಾನಿಲ್ಲಿ ಒಂದು ಈರುಳ್ಳಿ ಮತ್ತು ಒಂದು 2 ಆಲೂಗಡ್ಡೆನ ಹಾಕಿಬಿಟ್ಟು ಬೇಳೆ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಒಗ್ಗರಣೆ ಹಾಕಿ ಅದರಲ್ಲೇ ಆಲೂಗಡ್ಡೆ ಮತ್ತು ಈರುಳ್ಳಿನ ಬೇಯಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದಿದೆ. ಈ ಸಮಯದಲ್ಲಿ ಸ್ವಲ್ಪ ಅರಿಶಿನ ಇದರೊಟ್ಟಿಗೆ ಸೇರಿಸಿ ನಾನಿಲ್ಲಿ ಮೊದಲೇ ಮಸಾಲೆನೇ ರುಬ್ಬಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ಜೊತೆಗೆ ಸಾಂಬಾರು ಪೌಡ್ರ್ ಏನು ಮಾಡ್ಕೋತೀವಲ್ಲ ಆ ಸಾಂಬಾರು ಪೌಡ್ರು, ಅದ್ರ ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಇದಷ್ಟನ್ನು ಹಾಕಿಬಿಟ್ಟು ನೈಸಾಗಿ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ರುಬ್ಬಿರೋವಂಥ ಮಸಾಲೆನ ಇದರೊಟ್ಟಿಗೆ ಸೇರಿಸಿ ನೀರನ್ನು ನೋಡಿಕೊಂಡು ಹಾಕ್ಕೋಬೇಕು. ನಾನಿಲ್ಲಿ ತುಂಬ ಗಟ್ಟಿಯಾಗಿ ಸಾಂಬಾರನ್ನು ಮಾಡ್ತಾಯಿಲ್ಲ, ತೆಳುವಾಗಿ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನೀರನ್ನು ಹಾಕಿಬಿಟ್ಟು ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ರೆ ನಮ್ಮ ಸಾಂಬಾರು ಕೂಡ ರೆಡಿ ಆಗುತ್ತೆ. ಅದನ್ನು ಕುದಿಲಿಕ್ಕೆ ಇಟ್ಕೊಂಡು ಆ ಕಡೆ ಇನ್ನೊಂದು ಗ್ಯಾಸ್ ಮೇಲೆ ನಾನು ಮುದ್ದೆನೇ ಮಾಡ್ಕೋತಾ ಇದ್ದೀನಿ. ಯಾಕಪ್ಪ ಬೆಳಗ್ಗೆ ಮುದ್ದೆ ಮಾಡ್ತಾ ಇದ್ದಾರೆ ಚಪಾತಿ ಮಾಡಿಕೊಂಡು ಅಂತಂದರೆ, ಅತ್ತೆ ಇದ್ದಾರೆ ಅಂತ ಹೇಳಿದ್ನಲ್ಲ, ಅವರು ಬೆಳಗ್ಗೆ ಮುದ್ದೆ ಮಾತ್ರ ತಿನ್ನೋದು, ರೊಟ್ಟಿ ಚಪಾತಿ ತಿಂತಾರೆ, ಕೆಲವೊಮ್ಮೆ ತಿನ್ನೋದಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆ ನಾನು ಸಾಂಬಾರು ರೆಡಿ ಇರುತ್ತೆ, ಅದಕ್ಕೋಸ್ಕರ ಮುದ್ದೆ ಮಾಡಿ ಕೊಟ್ಬಿಡ್ತೀನಿ. ಪ್ರತಿದಿನ ನಮ್ಮ ಮನೆಯಲ್ಲಿ ತಿಂಡಿ ಜೊತೆಗೆ ಸಾಂಬಾರು ಕೂಡ ರೆಡಿಯಾಗಿರುತ್ತೆ. ಆಮೇಲೆ ಅವರು ರಾಗಿ ಮುದ್ದೆ ತಿನ್ನೋದಿಲ್ಲ, ಅದಕ್ಕೋಸ್ಕರ ಅಕ್ಕಿ ಮುದ್ದೆನೇ ಮಾಡೋದು ಬೆಳಗ್ಗೆ ಮತ್ತು ಸಂಜೆ. ಮುದ್ದೆ ರೆಡಿಯಾಗಿದೆ, ಅದ್ರ ಜೊತೆಗೆ ನಾನು ಮಾಡಿರೋಂಥ ಸಾಂಬಾರು ಜೊತೆಗೆ ಸ್ವಲ್ಪ ಪಲ್ಯನ ಹಾಕಿ ಬಡಿಸ್ತಾ ಇದ್ದೀನಿ. ನಂತರ ಇವ್ಳದು ತಿಂಡಿ ಎಲ್ಲ ಆಗಿತ್ತು, ಇವಳಿಗೆ ತಲೆ ಬಾಚ್ತಾ ಇದ್ದೆ. 2 ಜಡೆ ಹಾಕಬೇಕು, ಇಬ್ರಿಗೂ 2 ಜಡೆನೇ ಹಾಕಬೇಕು. ಬೆಳಗ್ಗೆ ತುಂಬ ಅಂದರೆ ತುಂಬಾ ಗಡಿಬಿಡಿ ಆಗುತ್ತೆ. ಇವಳಿಗೆ ಒಬ್ಳಿಗೆ ರಜಾ ಇರೋದ್ರಿಂದ ಒಬ್ಳಿಗೆ ಮಾತ್ರ ಇವತ್ತು ತಲೆ ಬಾಚುವಂಥ ಕೆಲಸ ನಂದಾಗಿತ್ತು. ನೋಡಿ 2 ಜಡೆ ಹಾಕಿದ್ದಾಗಿದೆ, ಅವಳು ರೆಡಿ ಆದಳು ಅಂತಲೇ ಹೇಳ್ಬೋದು. ಸಿಕ್ಕೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ರೆ ತಲೆ ಬಾಚೋದು ಕಷ್ಟ ಅಂತಲೇ ಅನಿಸೋದಿಲ್ಲ. ಅವಳು ಸ್ಕೂಲಿಗೆ ರೆಡಿಯಾಗಿದ್ದಾಳೆ. ಇವತ್ತು ಫಸ್ಟ್ ಎಕ್ಸಾಮ್ ಇರೋದ್ರಿಂದ ದೇವ್ರಿಗೆ ನಮಸ್ಕಾರ ಮಾಡಿ ಸ್ಕೂಲಿಗೆ ಹೊರಡ್ತಾ ಇದ್ದಾಳೆ. ಇನ್ನೇನು ಅವಳು ಸ್ಕೂಲಿಗೆ ಹೋಗಾದ್ಮೇಲೆ ಮನೆಯೆಲ್ಲ ಗುಡಿಸಿ ಒರೆಸಿ ಪಾತ್ರೆ ಎಲ್ಲನೂ ಮಾಡಿ ಆದಮೇಲೆ ನಾನು ಬಟ್ಟೆ ಕೂಡ ಮಿಷಿನಿಗೆ ಹಾಕಿದ್ದೆ, ಅದು ಕೂಡ ಬಂದಿತ್ತು. ಇದೆಲ್ಲ ಒಣಗಾಕೋ ಅಷ್ಟರಲ್ಲಿ ಆಲ್ಮೋಸ್ಟು 11:30 11:45 ಆಗಿತ್ತು ಅಂತಲೇ ಹೇಳ್ಬೋದು ಟೈಮು. ಇದಿಷ್ಟು ಇವತ್ತಿನ ಕೆಲಸ. ಬೆಳಿಗ್ಗೆ 5:30ಯಿಂದ ಒಂದು 11:30 11:45ವರೆಗೂ ಇದಿಷ್ಟು ಬೆಳಗಿನ ಕೆಲಸಗಳು ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.